ಈ ಕಾರ್ಯಕ್ರಮದಲ್ಲಿ ಈ ಭಕ್ತಜನವನ ಕುರಿತು ಪ್ರವಚನವನ್ನು ನೀಡಲಿದ್ದಾರೆ ಅಂತ ಹೇಳ್ತಾ, ಈಗ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಅಲ್ಲಿ ಬಹಳ ಫೇಮಸ್ ಆಗಿರುವಂತಹ ಹಾಲಲ್ಲಿ ಏಲಕ್ಕಿ ಹಾಕಿ ವಾಣಿಗೌಡವರು ಬಂದಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಗೆ ಕರೀತಾ ಇದ್ದೀನಿ. ಮೇಡಮ್, ನಿನ್ನ ಅವರು ಅನುಶ್ರೀ ಅವರ ಗೆಟಪ್ ಅಲ್ಲಿ ನೋಡಿದ್ದಾರೆ, ಪ್ರೇಮ ಅವ್ರ ಗೆಟಪ್ ಅಲ್ಲಿ ನೋಡಿದ್ದಾರೆ, ಮಾಳವಿಕಾ ಅವಿನೇಶ್ ಅವ್ರ ಗೆಟಪ್ ಅಲ್ಲಿ ನೋಡಿದ್ದಾರೆ, ಇವತ್ತು ಒರಿಜಿನಲ್ ವಾಣಿ ಅವ್ರ ಗೆಟಪ್ ಅಲ್ಲಿ ನೋಡ್ತಿದ್ದಾರೆ. ಹಾಗಾಗಿ ನಮ್ಮ ಗಬ್ಬೂರು ಮಠಕ್ಕೆ ಮೊದಲೇ ಬಾರಿಗೆ ಬರ್ತಾ ಇದ್ದಾರೆ. ಏನಿಸ್ತಿದೆ ಹೇಳಿ ಮೇಡಮ್? ನಮಸ್ಕಾರ ಗಬ್ಬೂರು, ಎಲ್ಲರೂ ಹೇಗಿದ್ದೀರಾ? ವಾಯ್ಸೇ ಬರ್ತಾ ಇಲ್ವಲ್ಲಪ್ಪ ಮೇಡಮ್. ನಿಮ್ ಹೆಣ್ಮಕ್ಳು ಎಲ್ಲಿ ವಾಯ್ಸ್ ಬರಲ್ಲ, ನಮ್ಮ ಹುಡುಗದ ವಾಯ್ಸ್ ಬರುತ್ತೆ. ಇಲ್ಲಿ ಯಾವ ಒಂದ್ 4 ಹುಲಿಗಳ ಅಂತಿದಾವೆ. ನಮ್ ಹೆಣ್ಮಕ್ಳು ನೋಡ್ರಿ ಹೆಂಗ್ ಕೂತಿದಾರ, ಅರ್ಶಿನ ಕುಂಕುಮಕ್ಕೆ ಇಸ್ಕೊಳಕ್ ಬಂದಂಗೆ ಎಲ್ಲರೂ ಚಕಲ್ ಬಾಕ್ ಹಾಕೊಂಡ್ ಕುಂತಿದಾರ. ನಿಮ್ ಹುಡುಗರು ನೋಡ್ರಿ ಅಲ್ಲಿ ಯಾವ್ದಾರ ಇದು ಎಣ್ಣೆ ಅಂಗಡಿನಲ್ಲಿ ಕ್ಯೂ ನಿಂತಂಗ್ ನಿಂತ್ಬಿಟ್ಟಾರಲ್ಲಿ. ನಮ್ಮ ಉತ್ತರ ಕರ್ನಾಟಕದ ಹುಲಿಗಳಿಗೆ ಹಂಗನ್ಬೇಡ್ರಿ. ಈಗ ತಾನೇ ಎಲ್ಲರೂ ಅರ್ಧ ಲೀಟರ್ ಹಾಲು ಕುಡಿದು ಬಂದಿದ್ರು ಬೇಡ. ಹಾಲು ಕುಡಿದು ಶಕ್ತಿಯುತವಾಗಿ ಬಂದಿರುವಂತಕ್ಕ ನಮ್ಮ ಹುಲಿಗಳು ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಹುಲಿಗಳು ಹಾಲು ಕುಡಿದು ಬಂದಿದಾರ, ಇಲ್ಲ ಆಲ್ಕೋಹಾಲ್ ಕುಡಿದು ಬಂದಿದಾರ? ಓ ಮೇಡಮ್, ಇವತ್ತು ಅದೆಲ್ಲ ಇರಲ್ಲ, ಒಳ್ಳೆ ಭಕ್ತಿ ತುಳಸಿ ನೀರು ಹಾಲು. ಓಕೆ, ಇವತ್ತು ನಾವು ಶ್ರೀ ಬೂದಿ ಬಸವೇಶ್ವರ ಮಠಕ್ಕೆ ಬಂದಿದ್ದೀವಿ. ಈ ಒಂದು ಸುಕ್ಷೇತ್ರಕ್ಕೆ ನಮಗೂ ಕೂಡ ಒಂದಷ್ಟು ಪುಣ್ಯ ಇವತ್ತು ಪ್ರಾಪ್ತಿ ಆಯ್ತು ಅಂತ ಹೇಳ್ಬೋದು. ಇಂತಹ ಸುಕ್ಷೇತ್ರಕ್ಕೆ ಇವತ್ತು ನಮ್ಮನ್ನ ಬರಮಾಡ್ಕೊಂಡಿದ್ದಕ್ಕೆ ಹೆಣ್ಮಕ್ಳು ಸೌಂಡ್ ಎಲ್ಲ ಮಾಡಿಸ್ರಿ ನೋಡೋಣ. ಹಂಗೆಲ್ಲ ಹೇಳ್ಬೇಡ್ರಿ, ನಮ್ಮ ಹೆಣ್ಮಕ್ಳು ಸೌಂಡ್ ಇಲ್ಲ ಅಂತ ನೀವ್ ಹೇಳಕ್ಕೆ ಹೋಗ್ಬೇಡಿ. ನೋಡಿ ಹೆಂಗ್ ಕೂತಿದಾರೆ ಎಲ್ಲ ಹೆಣ್ಮಕ್ಳು. ನಮ್ಮೆಲ್ಲ ಹೆಣ್ಮಕ್ಳು ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡ್ರಿ ನೋಡ್ರಿ. ಎಲ್ಲ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ತಡ್ತಾವ್ರೆ ಪಟ ಪಟ ಪಟ. ನಮ್ಮ ಹುಡುಗರು ಹುಡುಗರು ಹಿಂಗಿರುತ್ತೆ ಮೇಡಮ್ ಸೌಂಡ್. ಹಾಗಾದ್ರೆ ನಿಮ್ದೇ ಸೌಂಡ್ ಜಾಸ್ತಿನಾ? ಹೌದು ಮೇಡಮ್. ಹೌದೇನಪ್ಪ ಹುಡುಗರ, ನಿಮ್ದೇ ಸೌಂಡ್ ಜಾಸ್ತಿನಾ? ಎಲ್ಲ ನಮ್ಮ ಹುಡುಗರೆಲ್ಲ ಸೌಂಡ್ ಫುಲ್ ಹುಡುಗರದ ಜಾಲೆ ಜಾಲೆ ಜಾಲೆ. ಆಯ್ತು ಬಿಡಿ ಮೇಡಮ್, ಹುಡುಗರದೇ ಸೌಂಡ್ ಜಾಸ್ತಿ ಒಪ್ಕೊಂಡ್ಬಿಡೋಣ. ಸುಮ್ನೆ ಯಾಕೆ ನಮ್ಗೂ ಅವ್ರಿಗೂ ಪ್ರಾಬ್ಲಮ್? ನಿಮ್ದೇ ಕಣ್ರಪ್ಪ ಸೌಂಡ್ ಜಾಸ್ತಿ, ನಿಮ್ದೇ ಹವಾ ಜಾಸ್ತಿ, ನಿಮ್ದೇ ಸೌಂಡ್ ಜಾಸ್ತಿ. ಯಾಕೆ ಹೇಳಿ? ಚಿಲ್ಲರೆಗಳೇ ಸೌಂಡ್ ಮಾಡೋದು. ನಾವೊಂಥರ ಗರಿ ಗರಿ ನೋಟ್ ಇದ್ದಂಗೆ ನೋಡಿ, ಹೆಂಗ್ ಒತ್ತೊತ್ತಿಗೆ ಕೂತ್ಕೊಂಡ್ಬಿಟ್ಟಿದೀವಿ. ಮೇಡಮ್, ಈ ದೇಶದಲ್ಲಿ ನೋಟ್ಗಳೇ ಬ್ಯಾನ್ ಆಗಿರೋದು, ಚಿಲ್ಲರೆಗಳಲ್ಲ. ಏನ್ ಸೌಂಡ್ ಅಪ್ಪ ಸರ್? ಒಂದ್ ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ಹೇಳಿ ಮೇಡಮ್. ಬ್ಯಾನ್ ಆಗಿದ್ರು, ಟ್ಯಾನ್ ಆಗಿದ್ರು, ಒಂಚೂರು ಹರಿದು ಸೈಡಿಗೆ ಬಿದ್ದಿದ್ರು, ಅಂಟಿಸ್ಕೊಂಡಾದ್ರು ನೋಟಿಗಿರೋ ವ್ಯಾಲ್ಯೂ ಚಿಲ್ಲರೆಗಿಲ್ಲ. ಯಾಕ ಹಣೆ ಸೇರಿ ಹಳ್ಳ ಒಂದೊಂದು ರೂಪಾಯಿ ಸೇರಿ 100 ರೂಪಾಯಿ ಆಕತ್ತೆ. ಏನಾಗ ಒಂದ್ ಸತಿ 100 ಆಕತ್ತೆ. ಇವಾಗ ಆಗೈತಲ್ಲ 100 ರೂಪಾಯಿ ಪ್ರಿಂಟ್ ಮಾಡ್ಬಿಟ್ಟಿವಿ. ಹಂಗೆ ಕಾಯಿನ್ ಸೇರಿಸಿ 100 ರೂಪಾಯಿ ಪ್ರಿಂಟ್ ಮಾಡಿದ್ರ ನೀವು? ಹೌದವ್ವ, 1 ರೂಪಾಯಿ 2 ಸೊನ್ನೆ ಬಂದಾಗ್ಲೇ 100 ರೂಪಾಯಿ ಆಗದ. ಏನ್ 100 ರೂಪಾಯಿ ಇದ್ರೇನ್ 1000 ರೂಪಾಯಿ ಇದ್ರೇನ್ ಬಿಡ್ರಿ. ಸರ್ಕಾರನೇ ನಿಮ್ಮನ್ನ ನಂಬಲಿಲ್ಲ. ಸರ್ಕಾರ ನಂಬಿದ್ದು ನಮ್ಮ ಹೆಣ್ಮಕ್ಳನ್ನ, ಅದಕ್ಕೆ 2000 ರೂಪಾಯಿ ನಮ್ ಕೈ ಕೊಡ್ತು. ಇಲ್ಲ ಅಂದಿದ್ರೆ ನಿಮ್ಮ ನಂಬಿ ಎಲ್ಲ ಸರ್ಕಾರಿ ಬಸ್ ಡೋರ ಮುರಿದಾವ. ಹತ್ತಕ್ಕಾಗೋಲ್ತಿ ಯಾವ ಪಾಪ ಕಿಟಕಿ ಮುರಿದಾವ ಹುಡುಗರು. ಸರ್ಕಾರ ಇವ್ರನ್ನ ಯಾಕೆ ನಂಬಲಿಲ್ಲ ಅಂದ್ರೆ, ಆ 2000 ರೂಪಾಯಿ ಇವ್ ಕೊಟ್ರ ವಾಪಸ್ ತಗೊಂಡ್ಬಂದ್ ಸರ್ಕಾರಕ್ಕೆ ಕೊಡ್ತವೆ ಅಲ್ಲಿ ಎಣ್ಣೆ ಅಂಗಡಿಗೆ ಅಂತ ಗೊತ್ತಾಗೋಯ್ತು. ನೀವು ಹೋಗಲಿ ಸಂಘ ಸಾಲ ಕಟ್ತಾ ಇದ್ರಲ್ಲ, ಹೆಂಗ ಮಾಡ್ತೀರಿ? ಆದ್ರೂ ನೀವೇನೇ ಹೇಳಿ, ನೀವ್ ಗಂಡ್ ಮಕ್ಳಿದಿರಲ್ಲ, ನೀವೊಂಥರ ಶುದ್ಧ ಕುಡುಕ್ರಿ. ಇವತ್ತೆಲ್ಲ ಕುಡ್ದಿಲ್ಲ ಅಷ್ಟೇ, ಅದ್ರಲ್ಲೂ ಯಾರಾದ್ರೂ ಮಧ್ಯದಲ್ಲಿ ಕುಡ್ಕೊಂಬಂದ್ಬಿಡ್ರ? ಇಲ್ಲ ಅಲ್ಲ, ಹೇಳಕ್ಕಾಗಲ್ಲ. ನಮ್ಮ ಸಂಘದವ್ರು ಎಲ್ಲರೂ ಸುಮ್ ಕುಡಿಸಿದೀವಿ, ಅವ್ರನ್ನ ಆಮೇಲೆ ರಚಿಕೆ ಬಿಡ್ತೀವಿ. ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಇದಾರ ಸಂಘದವ್ರೆಲ್ಲಾರು? ಸಂಘದವರು ಏನ್ ಮಾಡ್ತೀರಾ? ಕುಡುಕ್ರನ್ ಕಟ್ಕೊಂಡಿರೋ ನಮ್ಮ ಹೆಣ್ಮಕ್ಳು ನೋಡಿ, ಯಾಕಾರ ನಮ್ಮ ಅಪ್ಪ ಮದುವೆ ಮಾಡಿದ್ನು, ಮನೆ ಆಗಿದ್ದಿದ್ರೆ ನಮ್ಮ ಅಪ್ಪನ ಮನೆಯಾಗೆ ಆರಾಮ್ ಇರ್ತಿದ್ದೆ ನಾನು. ಇಲ್ಲಿ ಬಂದು ಕೂಲಿ ಕಾರ್ಮಿಕ ಹಾಕ್ಬಿಟ್ಟಿನಿ ಅಂತ ಎಷ್ಟು ಕೊರಗಾಕತ್ತಾರ ಹುಡುಗರ. ಒಂದ್ ಮಾತು ಹೇಳ್ತೀನಿ, ಲಾಕಪ್ ಅಲ್ಲಿ ಕೈದಿ ನಂಬ್ರಿ, ಮೇಕಪ್ ಹಾಕಿ ಹುಡುಗರು ಯಾವತ್ತೂ ನಂಬೇಡ್ರಿ. ಯಾಕ್ರಪ್ಪ ನಂಬಂಗಿಲ್ಲ? ಯಾಕೆ ನಂಬಂಗಿಲ್ಲ ಅಂತೀನಿ. ಅಲ್ಲ, ನಾವು ಮೇಕಪ್ ಹಾಕ್ತೀವಿ ನಿಜ, ಮೇಕಪ್ ಯಾಕೆ ಹಾಕ್ತಾ ಇದೀವಿ ಇವತ್ತು ಅಂತಾನೆ ಗೊತ್ತಿಲ್ಲ ಮೇಡಮ್ ಇವರಿಗೆ. ಹಂಗಲ್ಲ ಏನಿಲ್ಲ, ನಾವ್ ಹೆಂಡ್ತೀರಿ ಅಷ್ಟೇ ಚಂದ ಕಾಣಿಸ್ತಿರ್ಲಿ.
ಲವರ್ಗಳು ಎಷ್ಟೇ ಚಂದಾಗಿರ್ಲಿ ಇವುಗಳು ಕಣ್ಣು ಪಕ್ಕದವಳನ್ನೇ ನೋಡ್ತಿರುತ್ತೆ. ಚಂದಗಳಲ್ಲ ಎಷ್ಟ್ ಚೆನ್ನಾಗಿರೋ ಸೀರೆ ಉಟ್ಟಾಳೆ ನಮ್ದು ಹುಟ್ಟೈತೆ ಅಂತಿರ್ತಾರೆ. ನಿಮ್ಗಳ ಕಣ್ಣಿಗೆ HD ಕ್ಲಾರಿಟಿಯಲ್ಲಿ ನಾನೇ ನಿಮ್ ಹೆಂಡತಿ ನಾನೇ ನಿಮ್ ಲವರ್ ಅಂತ ಗೊತ್ತಾಗ್ಲಿ ಅಂತ ಸ್ವಲ್ಪ ಮೆತ್ಕೊಂಡ್ ಬರ್ತೀವ್ರಿ. ನೋಡಂಗಿಲ್ಲಪ್ಪ ನಮ್ಮ ಶೋರೂಮ್ ಹೊಸ ಗಾಡಿ ಯಾವ್ದು ಬಂದೈತೆ ನೋಡ್ತೀವಿ ಅಷ್ಟೇ. ನೋಡ ಮತ್ತೆ ಬಿಡ್ತೀವಿ. ಆಹಾ ಏನ್ ಖುಷಿನಪ್ಪ ನಿಮ್ಮೆಲ್ರಿಗೂ. ಶೋರೂಮ್ ಬಂದಿರೋ ಗಾಡಿನ ಸುಮ್ಮಿಂಗ್ ನೋಡಿದ್ರೆ ತಪ್ಪೇನಿಲ್ರಿ. ಸುಮ್ನೆ ಹತ್ತಿ ಸವಾರಿ ಮಾಡಬಾರ್ದು. ಹಂಗೆಲ್ಲ ಮಾಡಂಗಿಲ್ಲಪ್ಪ. ನೋಡ್ ಸುಮ್ಮನೆ ಕೈ ಬಿಟ್ಟು ಮತ್ತೆ ವಾಪಸ್ ನಮ್ಮ ಗಾಡಿನ ಓಡಿಸ್ಕೊಂಡು ಹೋಗ್ತೀವಿ ಮೇಡಮ್. ಬಟ್ ನೀವೇನೇ ಹೇಳಿ ಕಷ್ಟಪಟ್ಟು ನಾವು 9 ತಿಂಗಳು ಇಲ್ಲಂದಿದ್ರೆ ಹೊಟ್ಟೆ ಒಳಗೆ ಊಷ್ಟಾಗ ಹೋಗ್ಬಿಟ್ಟಿರ್ತಿದ್ರಿ. ನಾವ್ ಹೆಣ್ಮಕ್ಳ ಗ್ರೇಟ್ ಅಲ್ವಾ? ನಾವ್ರಿ ಕಷ್ಟಪಟ್ಟು 9 ತಿಂಗಳು ಎತ್ತವ್ರು. ನಾವೇನು ಕಷ್ಟಪಟ್ಟೇ ಇಲ್ಲ. ಇಲ್ಲ ಏನೇನ ಹೆಣ ಎತ್ಲಿ ಇನ್ಸ್ಟಾಲ್ಮೆಂಟ್ ಮಾಡಕ್ ನಾವು ಬೇಕಾ ಏನ್ರಿ ಇನ್ಸ್ಟಾಲ್ಮೆಂಟ್ ಅಲ್ರಿ ಅಜ್ಜರ್ ಇನ್ಸ್ಟಾಲ್ಮೆಂಟ್ ಮಾಡಿ ಬಿಟ್ಟು ಹೋಗ್ಬಿಟ್ರೆ ಆಯ್ತ್ರಿ. ಅವು ಹಣ್ಣು ತೊಳೆದು ಇಷ್ಟ ಎತ್ತರಕ್ಕೆ ಬೆಳ್ಸಕ್ಕೆ ಈ ಕೈಗಳೇ ಬೇಕಲ್ವಾ? ಬಳೆ ತೊಟ್ಟಿರೋ ಕೈಗಳು ಹೌದಲ್ವಾ? ಮನ್ಯಾಗ ಯಾರಾದ್ರೂ ನಮ್ಮ ಗಂಡ್ ಮಕ್ಳು ಬರ್ತಾರ ಹಣ್ಣು ತೊಳೆದು ಮಕ್ಳನ್ನ ಬೆಳ್ಸಕ್ಕೆ. ಇಳ್ಳ ಕೇಳಿ ನಿನಗೆ ಯಾರು ಅವಿ ಸ್ಕೂಲಿಗೆ ಕಳ್ಸೋದ್ ಯಾರು? ನಿಂಗ್ ಮಾಡ್ಕೊಡೋದು ಯಾರು? ಅಮ್ಮ ತಾನೆ. ಸ್ಕೂಲಿಗೆ ಮಾಡ್ ಹಾಕಕ್ಕೆಲ್ಲ ರೇಷನ್ ತಂದ್ ಹಾಕುದು ಗಂಡಸು ನಮ್ಮಂತಾರ ಅಯ್ಯವ್ವ. ತಂದ್ ಹಾಕ್ಬಿಟ್ರೆ ಸಾಕೇನ್ರಿ? ತಂದ್ ಹಾಕೋದಕ್ಕೆ ರೊಕ್ಕ ಬೇಕು. ರೊಕ್ಕ ಅಂದ್ರೆ ಏನ್ ಹೇಳಿ? ಏನು? ಸಾಕ್ಷಾತ್ ಲಕ್ಷ್ಮಿ. ಲಕ್ಷ್ಮಿ ಅಂದ್ರೇನೆ ಹೆಣ್ಣು ರೀ. ನಾವು ನಿಮ್ ಜೋಬೊಳಗಿದ್ರೇನೆ ನಿಮ್ ಆಟ. ಆ ಲಕ್ಷ್ಮಿ ಒಳಗಿರೋ ಗಾಂಧಿ ಒಬ್ಬ ಗಂಡು. ಆ ಗಾಂಧಿ ಅದನ್ನ ನಡೀತೈತೆ ಯವ್ವ. ಕರೆಕ್ಟ್ ಆಗಿದ್ರೆ ಚಪ್ಪಾಳೆ. ಗಾಂಧಿ ಇದ್ರೆ ಏನು ಯಾರಿದ್ರೆ ಏನು? ನೀವು ನಿಮ್ಮ ನೋಟು ಹೋಗೋದು ಶೇಂದಿ ಕುಡಿಯಕ್ಕೇನೆ. ಹುಡುಗರು ನೀವು ಒಟ್ಟಿನಲ್ಲಿ ಅಷ್ಟೇ. ನಮ್ಮ ಹುಡುಗರು ಬಂದು ಬಡದ್ಬಿಡ್ತೀನಿ ನಿಮಗೆ. ಪದೇ ಪದೇ ಮಾಡಬಾರ್ದು. ನಮಗೆ ಅದೊಂದು ರೆಸ್ಪೆಕ್ಟ್ ಇದೆ. ನಮ್ಮದು ಹೆಸರಿದೆ. ನಮ್ಮನ್ನ ಮದ್ಯಪಾನ ಪ್ರಿಯರು ಅಂತ ಕರೀತಾರಪ್ಪಿ. ಅಲ್ಲ ಕುಡಿಯೋದೇ ಕೆಟ್ಟದೈತೆ. ಅದೇ ನಮ್ಮ ಮದ್ಯಪಾನ ಪ್ರಿಯರು ಅಂತ ಯಾಕೆ ಕರಿಬೇಕು? ಹಂಗೆಲ್ಲ ಕರಿಯಕ್ ಆಗಲ್ರಿಪ್ಪ. ಕರಿಯಕ್ ಆಗಲ್ಲ. ಮನೆ ಕುಂತಿದ್ದೀವಲ್ಲ ವಿಕಾಸ ನಾವು ಕುಂತು ಬಿಡ್ತು ಹೋರಾಟಕ್ಕೆ ನೆನಪಿಡ್ಗ. ಅಲ್ಲ ನೀವ್ ಯಾಕೆ ಎಣ್ಣೆ ಕುಡಿತೀರಾ ಅಂತ. ಎಣ್ಣೆ ಕುಡಿಯೋದ್ರ ಬದಲು ನೀವು ಹಾಲು ಹಾರ್ಲಿಕ್ಸ್ ಕುಡ್ದೆ ಚಂದಿರಲ್ವಾ? ಅವ್ರು ಯಾಕೆ ಎಣ್ಣೆ ಮಾಡ್ತಾರಂತ? ಲಾಭ ಆಗ್ಲಿ ಅಂತ ಮಾಡ್ತಾರೆ. ಅವ್ರಿಗೆ ಲಾಭ ಆಗ್ಲಿ ಅಂತ ಕುಡಿತೀವಿ. ಅಲ್ರಿ ನಮ್ಮ ಹೆಣ್ಮಕ್ಳು ನೋಡಿ ಇವತ್ತು ನೋಡಿ ಇಡೀ ಕರ್ನಾಟಕದಲ್ಲಿ ಯಾರ ಮನೆಗಾದ್ರೂ ನೋಡು ಎಲ್ರ ಮನೆಯಲ್ಲೂ ಮೊದಲು ನೇತಾಡ್ತಾ ಇರೋದು ಗಂಡಸರು ಫೋಟೋನೆ. ಯಾಕೆಂದ್ರೆ ಕುಡ್ದು 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 ಸತ್ತೋಗ್ಬಿಟ್ಟಿರ್ತಾರೆ. ನಾವ್ ಹೆಣ್ಮಕ್ಳು ಹಾಲು ಹಾರ್ಲಿಕ್ಸ್ ಕುಡ್ದು ಹೆಲ್ದಿಯಾಗಿ ಜಾಸ್ತಿ ವರ್ಷ ಬದುಕ್ತಿವಿ. ಫೋಟೋ ಅದಕ್ಕೆ ನೇತಾಡ್ತಿರಲ್ಲ. ಅವು ವಿತೌಟ್ ಮೇಕಪ್ ನಿಮ್ ಮಗ ನೋಡ್ಬಿಟ್ಟಿರ್ತಾವೆ. ನೋಡಿ ಸತ್ತ ಹೋಗಿರ್ತಾವ. ಅದಕ್ಕೆ ನಾವು ಫೋಟೋ ನೇತಾಡ್ತಿರ್ತಾವ. ಹಂಗೇನಿಲ್ಲ ನಾವು ಸ್ಟ್ರಾಂಗು ಅದಕ್ಕೆ ಜಾಸ್ತಿ ಬದುಕಿರ್ತೀವ್ರಿ. ಅಂದ್ರೆ ಹಾಲು ಕುಡ್ದು ಸ್ಟ್ರಾಂಗ್ ಇದ್ರಿ ನೀವು. ಹೌದು ಬಹಳ ಶಕ್ತಿವಂತರಿದ್ರಿ. ಹೌದು ಅಂದ್ರೆ ಹಾಲು ಕುಡಿದು ಶಕ್ತಿ ಬರುತ್ತೆ. ಅಲ್ಲಿ ಎದುರುಗಡೆ ಇರೋ ಕಂಬ ಅಲ್ಲಾಡ್ಸ್ ನೋಡೋಣ. ಆ ಕಂಬ ಅಲ್ಲಾಡ್ಸ್ ನೋಡೋಣ. ಅದೇ ಕಳ್ಳಾಡ್ಸಕ್ಕಾಗತ್ತೆ. ಅಲ್ಲಸಾಗಲ್ಲ ಏಕೆ ಹೊಡಿ ತಾಲಡ್ತ ನೋಡೋದು ಫುಲ್ ಹಿಂಗೆ. ಹಂಗಾದ್ರೆ ನೀವೇ ಬುದ್ಧಿವಂತರು. ನಾವೇ ಗ್ರೇಟ್. ಗಂಡಸರೇ ಮೇಲು. ನೀವೇ ಮೇಲು. ನಾವೇ ಮೇಲು. ಅಲ್ರಿ ಇತ್ತೀಚಿಗಷ್ಟೇ ಅವಾಗೆಲ್ಲ ಗಣೇಶನ್ ಪೂಜೆ ಆಯ್ತಿತ್ತಲ್ಲ. ಗಣೇಶ ಹಬ್ಬಗಳು ಬರುತ್ತಲ್ಲ. ಆ ಗಣೇಶಂಗೂ ಮುಂಚೆ ಯಾರಿಗಪ್ಪ ಪೂಜೆ ಮಾಡೋದು? ಗೌರಿಗೆ. ಗೊತ್ತಾಯ್ತಾ? ಅಲ್ಲೇ ಹೆಣ್ಮಕ್ಳಿಗೆ ಮೊದಲನೇ ಸ್ಥಾನಮಾನ ಇರೋದು. ಆಮೇಲೆ ಗಂಡ್ ಮಕ್ಳಿಗೆ. ಬಟ್ ಆ ಗೌರಿ ತಂದು ಕೂಸೋದು ಯಾರು ಅನ್ಕೊಡಿ? ನಾವು ಗಣಪತಿ ಗೆಳೆಯರ ಬಳಗ ಸಂಘದವ್ರ ಅಯ್ಯವ್ವ ಯಾಕೆ ಬಂದು ಕುಂದಿರ್ತಲ್ಲ. ಆದ್ರೂ ನೀವೇನೇ ಹೇಳಿ ಕರ್ನಾಟಕದಲ್ಲಿರೋ ನದಿಗಳ ಹೆಸರು ಹೇಳಿ. ತುಂಗ, ಕಾವೇರಿ, ಯಮುನಾ. ಬಿಡಿ ಎಷ್ಟೊಂದು ನದಿಗಳಿಗೆ ಇಟ್ಟಿರೋದೇ ಹೆಣ್ಮಕ್ಳು ಹೆಸರು. ಯಾಕೆಂದ್ರೆ ಹೆಣ್ಣು ಅಂದ್ರೆ ಪಾವಿತ್ರ್ಯತೆ, ಹೆಣ್ಣು ಅಂದ್ರೆ ಶ್ರೇಷ್ಠ ಅಂತ. ಗಂಡು ಮಕ್ಳಿಗೆ ಯಾವ್ದಾದ್ರು ಇಟ್ಟಿದಾರಲ್ಲ. ಫಕೀರಪ್ಪನ ಕೆರಿ, ಬಸಪ್ಪನ ಕಟ್ಟಿ. ಯಾಕೆ ಹಂಗಿಟ್ಟಾರಂದ್ರೆ ನದಿಗಳು ಒಂದ್ ಕಡೆ ನಿಂದ್ರಂಗಿಲ್ಲ, ಹರ್ಕೊಂಡು ಹೋಗಿರ್ತಾವ. ಹುಡುಗಿಯರ ಹಂಗ ಒಂದ್ ಕಡೆ ನಿಂದ್ರಂಗಿಲ್ಲ, ಒಬ್ಬರಮ್ಮ ಹೋಗಿರ್ತಾವ. ನಮ್ಮ ಹಂಗಲ್ಲ, ಏಕಪತಿ ಬದುಕಿಸ್ತಾವ. ಒಂದ ಹುಡುಗಿ ಒಂದ ಹೆಂಡತಿ. ಒಂದ ಹುಡುಗಿ ಒಂದ ಹೆಂಡತಿ ಅಂತ ಏನಿಲ್ರಿ. ಈಗಲೂ ಹುಡುಕಿದ್ರೆ ಎಷ್ಟೊಂದ್ ಜನಕ್ಕಿಲ್ ಮದ್ವೆನೇ ಆಗಿಲ್ಲ. ಎಲ್ಲಾರ್ದು ನಮ್ದು ಸಮಸ್ಯೆ ಇದೆ ಆಗ್ಬಿಟ್ಟೈತೆ ನೋಡ್ರಿ. ಎಲ್ಲಾರ ಮನೆಗೂ ಹೋಗಿ ಅವ್ರ ಅವದಿರ ಅಪ್ಪದಿರ್ನ ಅಥವಾ ಅಣ್ಣಂದಿರ್ನ ಕೇಳ್ರಿ. ಅವ್ವ ನಮ್ಮ ಮನ್ಯಾಗ ಒಂದ್ ಸಮಸ್ಯೆ, ನಮ್ಮ ಹುಡುಗಂಗ್ ಒಂದು ಹುಡುಗಿ ಇದ್ರೆ ಹುಡುಕೊಡ್ರಿ ಪ್ಲೀಸ್. ನಮ್ಮ ಮಗಂಗ್ ಒಂದು ಹೆಣ್ಣಿದ್ರೆ ಹುಡುಕೊಡ್ರಿಪ್ಪ ಪ್ಲೀಸ್. ಹೆಣ್ಣೆ ಸಿಗೋಲ್ದು ಅಂತ ಎಲ್ರು ಕೊರಗ್ತಿದಾರೆ ಹೊರತು ಎಲ್ಲಾದ್ರೂ ನಾವು ಹೆಣ್ಮಕ್ಳಿಗೆ ಗಂಡ್ ಮಕ್ಳು ಹುಡುಕೊಡ್ರಿ ಅಂತ ಕೇಳ್ತಾ ಇದೀವ. ಅದು ಹೆಣ್ಮಕ್ಳಿಗೆ ಇರೋ ತಾಕತ್ತು ಅಂದ್ರೆ. ಒಬ್ಬೊಬ್ಬರು 10 ಮಂದಿಯಿಂದ ಹೋದ್ರೆ ನಮ್ಗೆ ಎಲ್ಲಿ ಸಿಗ್ತಾವ ಯಾವ ಹೆಣ್ ಸಿಗಂದ್ರ? ನೀವೇನೇ ಹೇಳಿ ನಾವೇ ಸ್ಟ್ರಾಂಗು, ನಾವೇ ಬುದ್ಧಿವಂತರು. ಅದಕ್ಕೊಂದ್ ಸಣ್ಣ ಎಕ್ಸಾಂಪಲ್ ಕೊಡ್ಲಾ ನಿಮ್ಗೆ? ಕೊಡ್ರಿ. ಈಗ ಹೋದ ವರ್ಷ ಅಂತ ತಿಳ್ಕೊಳ್ಳಿ. ಹೋದ ವರ್ಷ ಒಂದ್ 2 ಲಕ್ಷ ಲಾಟ್ರಿ ಹೊಡೆದಿತ್ತು ಅಂದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಕಾರ್ ತಗೋತಾ ಇದ್ವಿ.
ಗಂಡ್ ಮಕ್ಳು ಮಾಡೋದೇ ಅದಲ್ವಾ? 2 ಲಕ್ಷ ಅವ್ರ ಕೈಗೆ ಕೊಟ್ರೆ ಕಾರ್ ತಗೋತಾರೆ, ಇಲ್ಲ ಬೈಕ್ ತಗೋತಾರೆ. ಅದೇ ನಮ್ ಹೆಣ್ಮಕ್ಳಿಗೆ ಕೊಟ್ರೆ ನಾವೇನ್ ತಗೋತೀವಿ? ಚಿನ್ನ ತಗೋತೀವಿ, ಹೌದಲ್ವಾ? ಅದೇ ಚಿನ್ನನ 2 ವರ್ಷ ಬಿಟ್ಕೊಂಡ್ರೆ ಈಗ ಮಾರಕ್ ಹೋಗ್ರಿ ಡಬಲ್ ತ್ರಿಬಲ್ ಆಗೈತಿ ರೇಟು. ಇವ್ರುಗಳ ಕಾರ್ ಮಾರಕ್ ಹೋಗ್ರಿ ತಗೊಂಡಿದ್ ರೊಕ್ಕಕ್ಕಿಂತ 1.5 ಲಕ್ಷ ಕಮ್ಮಿ ತಗೊಂತಾರೆ. ಅಲ್ಲೇ ಗೊತ್ತಾಗಲ್ವಾ ಬುದ್ಧಿವಂತರು ಯಾರು ಅಂತ? ನಾವ್ ಹೆಣ್ಮಕ್ಳು ರೀ ಬುದ್ಧಿವಂತರು. ಅಲ್ಲಿ ಜೋರ ಚಪ್ಪಾಳೆ ಹೆಣ್ಮಕ್ಳಿಗೆ ಯಾರು ಬರ್ತಾರೆ ಹೊಡಿದ್ರೆ ಚಪ್ಪಾಳೆ ಎಲ್ಲ ಸುಮ್ನೆ ನಗ್ತಿದಾರೆ ಎಲ್ಲ. ಹೌದಲ್ವಾ? ನಾವ್ ಎಷ್ಟು ಬುದ್ಧಿವಂತರು, ನಮ್ ಗಾಡ್ ದಾಟದಾನಂತ ನಗಾಡಕತ್ತಾರ. ನಾನು ನಿಮ್ಗೊಂದು 2-3 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ ಮೇಡಮ್? ನೀವ್ ಕೇಳಕ್ ಮುಂಚೆ ನಾನೇ ಕೇಳ್ತೀನಿ, ಉತ್ತರ ಹೇಳಿ. ಕೇಳಿ. ನೀವು ಬುದ್ಧಿವಂತರು ಹೌದೌದು, ಹೌದಲ್ವಾ? ಹೌದೌದು. ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಹುಡುಗ ಕೇಳಿದ್ರು ಹೇಳ್ತಾನೆ, ಹೇಳು. ಆದ್ರೆ ನೀವ್ ಹೇಳ್ತೀರೋ ಅಂತ ಗೊತ್ತಾಗ್ಬೇಕು ನನ್ಗೆ. ಹಾ, ಈ ಗಂಡ ಬೇರುಂಡ ಅಂದ್ರೆ ಏನು? ಗಂಡ ಬೇರುಂಡ ಅಂದ್ರೆ ವೆರಿ ಸಿಂಪಲ್ ಪುಟ್ಟಿ. ಗಂಡ ಬೇರುಂಡ ಅಂದ್ರೆ ಹೆಂಡತಿ ಜೊತೆ ಜಗಳ ಮಾಡಿದ ಗಂಡ ಬೇರೆ ಮನೆಗೆ ಉಂಡ್ರೆ ಗಂಡ ಬೇರುಂಡ. ಕರೆಕ್ಟ್ ಇದ್ರೆ ಹುಡುಗರು ಚಪ್ಪಲ್ ಬಿಡಿರೋದು ಕರೆಕ್ಟ್. ನಮ್ಮ ಹುಡುಗರು ಪರವಾಗಿದ್ದಾರೆ, ಎಲ್ಲ ನಮ್ಮ ಹುಡುಗರು ಉತ್ತರ ಕರ್ನಾಟಕದ. ಯಾವ ಸ್ಕೂಲಲ್ಲಿ ಓದಿದ್ದು? ನಾವ ಸರ್ಕಾರಿ ಶಾಲೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಮೇಡಮ್. ನಿಮ್ ಉತ್ತರ ನೋಡಿದಾಗ್ಲೇ ಗೊತ್ತಾಯ್ತು ನೀವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿರ್ತೀರಾ ಅಂತ. ಅದು ಬಿಡಿ, ನೀವು ಡೆಲಿವರಿ ಬಾಯ್ ಕೆಲಸ ಎಲ್ಲ ಮಾಡಿದೀರಿ ಅಂತ ಹೇಳ್ತಿದ್ರಲ್ಲ ಮುಂಚೆ. ಡೋರ್ ಡೆಲಿವರಿ ಅಂದ್ರೆ ಏನ್ ಹೇಳಿ? ಡೋರ್ ಡೆಲಿವರಿ ವೆರಿ ಸಿಂಪಲ್. ಸಣ್ಣ ಮಕ್ಕಳು ಇರ್ತಾವ್ರಿ, ಏನು ತುಂಬು ಗರ್ಭಿಣಿಗೆ ಹೆರಿಗೆ ನೋವು ಹೆಚ್ಚಾಗಿ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ ಡೋರ್ ಅಲ್ಲೇ ಪುಸ್ತಕದ ಡೆಲಿವರಿ ಅಂದ್ರೆ ಡೋರ್ ಡೆಲಿವರಿ. ಇದು ಯಾವ ಸ್ಕೂಲಲ್ಲಿ ಹೇಳ್ಕೊಡ್ತಾರ್ರಿ? ಇದು ಸರ್ಕಾರಿ ಶಾಲೆಗಳಿಗೆ ಹೇಳ್ಕೊಡ್ತಾರೆ. ನೀವು ಎಲ್ಲಿ ಸಿಗಲ್ಲ, ಸ್ಪೆಷಲ್ ನೀವು ಇಂಗ್ಲಿಷ್ ಕಾನ್ವೆಂಟ್ ಸಿಗಲ್ಲ. ಮೂಲ ವಸ್ತುಗಳು ಅಂದ್ರೆ ಗೊತ್ತಿದ್ಯಾ? ಮೂಲೆ ತುರುಗಿಟ್ಟಿರುವ ವಸ್ತುಗಳೇ ಮೂಲ ವಸ್ತುಗಳು. ಯಾವ್ಯಾವ? ಉದಾಹರಣೆಗೆ ಚಪ್ಪಲ್ಲು, ಕಸಬರಗಿ, ಸಗಣಿ. ನೀನು ಜೋಕ್ ಮಾಡಿದೆ. ತುಂಬಾ ಬುದ್ಧಿವಂತರು. ಬರ್ತೀನಿ ಇಲ್ಲಿ. ನಾನು ಬೂದಿ ಬಸವೇಶ್ವರ ಮಠಕ್ಕೆ ಬಂದು ಬಹಳ ಸಂತೋಷ ಆಯ್ತು. ಬರ್ತೀನಿ ನಾನು. ಹೌದ್ರಾ? ಹೌದು. ಹೋಗೋರಿ. ಆಮೇಲೆ ಮತ್ತೆ ನಿಮ್ಗೆ ಕರೆಸ್ತೀನಿ ನೋಡಿ. ಇಷ್ಟೆಲ್ಲ ಹೇಳ್ಬಿಟ್ಟು ನೀವು ಹೋಗ್ತಂದ್ರೆ ಬಿಟ್ಬಿಡ್ತೀವ ನಾವು. ಒಂದ್ 2 ನಿಮಿಷ ತಡ್ರಿ, ನಮ್ಮ ಸೂರಜನ ಆಮೇಲೆ ಕರೆಸ್ಬಿಟ್ಟು ನಿಮ್ಮನ್ನ ಮಾತಾಡ್ತೀನಿ ಅಂತ ಹೇಳ್ತಾ, ಈಗ ಅದಕ್ಕಿಂತ ಮುಂಚಿತವಾಗಿ 2-3 ಪ್ರಶ್ನೆಗಳು ಕೇಳ್ತೀನಿ, ಕರೆಕ್ಟ್ ಉತ್ತರ ಕೊಡ್ರಿ. ಬೇಡ ಬಿಡ್ರಿ, ನಿಮ್ಮ ಪ್ರಶ್ನೆಗೆ ಸೋತೋಗ್ಬಿಟ್ಟಿದ್ದೀನಿ ನಾನು. ನಮ್ಮದೇ ತಪ್ಪಾಯ್ತು. ಹೋಗ್ತೀವಿ ನಾವು. ಏನಾಗ್ಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ರು ಸಮವಾಗಿದ್ರೇನೆ ಸಮಾಜ, ಇಬ್ರು ಸಮವಾಗಿದ್ರೇನೆ ಸಂಸಾರ, ಇಬ್ರು ಸಮವಾಗಿದ್ರೇನೆ ಬದುಕು. ನಮ್ ಯೋಗರಾಜ್ ಭಟ್ರು ಹೇಳ್ದಂಗೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ನಿಜವಾಗ್ಲೂ ಹೆಣ್ಮಕ್ಳೇ ಸ್ಟ್ರಾಂಗ್. ಇಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಕೂತಿದ್ದಾರೆ. ನಾನು ಯಾವಾಗ್ಲೂ ಯಾವ್ದಾದ್ರು ವೇದಿಕೆಗೆ ಹೋದಾಗ ಹೇಳ್ತಿರ್ತೀನಿ, ಹಿಂದಿನ ಕಾಲದಲ್ಲಿ ನಾವ್ ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಬೇಡ್ಕೊಂತ ಇದ್ರು. ಆದ್ರೆ ಹುಟ್ಟೋವಾಗ್ಲೇ ಚಾಲೆಂಜ್ ಮಾಡ್ಕೊಂಡು ಹುಟ್ಟಿದವ್ರು ನಾವು ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಅಂದ್ರೆ 100 ಜನದ ರೆಸ್ಟ್ರಿಕ್ಷನ್ ಇರುತ್ತೆ. ಏನಾದ್ರೂ ಓದ್ಬೇಕು, ಸಾಧನೆ ಮಾಡ್ಬೇಕು ಅಂದ್ರೆ ಅಪ್ಪ ಅಮ್ಮ ಅವ್ವ ಅಣ್ಣನ್ ಎಲ್ಲಾರ್ಗು ಪರ್ಮಿಷನ್ ತಗೋಬೇಕು. ಅಂತದ್ರಲ್ಲಿ ನಾವು ಈ ಸಮಾಜದ ಕಟ್ಟುಪಾಡಿಗೆಲ್ಲ ಕಟ್ಟು ಬಿದ್ದು, ಇಂಥ ಕಮಂಗಿ ನನ್ನ ಮಕ್ಳಿಗೆಲ್ಲ ಗಂಟು ಬಿದ್ದು, ನಾವು ಹುಟ್ಟಿ ಬೆಳೆದ ಊರು, ಕೇರಿ, ಮನೆ, ಮಠನೆಲ್ಲ ಬಿಟ್ಟು ಸಿಂಗಲ್ ಆಗಿ ಇನ್ನೊಬ್ರು ಊರಿಗೆ, ಇನ್ನೊಬ್ರು ಮನೆಗೆ ಅಡ್ಜಸ್ಟ್ ಆಗಿ ಬದುಕ್ತೀವಲ್ವಾ? ನಾವ್ ಹೆಣ್ಮಕ್ಳೇ ಗ್ರೇಟು, ಹೌದಲ್ವಾ? ಬರ್ಲಿ ಜೋರ ಚಪ್ಪಾಳೆ ಹೆಣ್ಮಕ್ಳಿಗೆ. ಎಷ್ಟು ಕಷ್ಟಪಟ್ಬಿಟ್ಟು ಗಂಡನ ಮನೆಗೆ ಬಂದು ಏನ್ ಮಾಡ್ತಾರೆ ಇವರು? ನೈಟಿ ಹಾಕೊಂಡು ಬಾಂಡೆ ತುಳಿತಿರ್ತಾರ. ಮಾಡಕ್ಕೆ ಕಷ್ಟಪಡ್ತೀರಿ ಅಲ್ವಾ? ಆತ ಬಿಡ್ರಿ ಮೇಡಮ್ ಅವರ, ಹೆಂಗೋ ನಮ್ಮ ವೇದಿಕೆಗೆ ಬಂದಿದ್ರಿ. ನಿಮ್ಮನ್ನ ಟಿವಿಯಲ್ಲೆಲ್ಲ ನಮ್ಮವರು ಮಿಮಿಕ್ರಿ ಮಾಡುವಾಗ ನೋಡ್ತಿದ್ರು. ಮಾಳವಿಕಾ ಅವಿನಾಶ್ ಅವ್ರದ್ದು ಒಂದು ಮಾಡ್ಬಿಡ್ರಿ ಸಾಕು. ಜಸ್ಟ್ ಈಗ ಮಾಳವಿಕಾ ಅವಿನಾಶ್ ಅವ್ರ ಅಕಸ್ಮಾತ್ ಈ ಮಟ್ಟಕ್ಕೆ ಬಂದಿದ್ರೆ ಹೆಂಗ್ ಮಾತಾಡ್ತಾರೆ ಅದೊಂದು. ಮಾಳವಿಕಾ ಅವಿನಾಶ್ ಮೇಡಮ್ ಅವ್ರು ಬಂದಿದ್ರು. ಈಗ ಇವ್ರು ನೋಡಿದ್ರಲ್ಲ ಗೊತ್ತಿದಾರ? ತುಂಬಾ ಜನ ಗೊತ್ತಿಲ್ಲ ಎಲ್ರಿಗೂ. ಮಾಳವಿಕಾ ಅವಿನಾಶ್ ಮೇಡಮ್ ಗೊತ್ತಿಲ್ವಾ? ಎಸ್, ಅವ್ರದೊಂಥರ ಮಾಡ್ಬಿಡ್ರಿ ಜಸ್ಟ್. ಏನ್ ಹೇಳೋದ್ರಿಪ್ಪ. ಇವತ್ತು ನಾವು ಬೂದಿ ಬಸವೇಶ್ವರ ಮಠಕ್ಕೆ ಬಂದಿದ್ದೀವಿ. ಬಹಳ ಖುಷಿ ಆಗ್ತಾ ಇದೆ ಇವತ್ತು ತಮ್ಮನ್ನೆಲ್ಲ ನೋಡಿ. ಅಭಿನಂದನೆಗಳು ಅಪ್ಪಣ್ಣವರೇ, ಇಲ್ಲಿಗೆ ನಮ್ಮನ್ನು ಕರೆಸಿದ್ದಕ್ಕೆ ಧನ್ಯವಾದಗಳು. ಚೆನ್ನಾಗಿದೆ, ಎಸ್ ಮೇಡಮ್ ಅವ್ರನ್ನ ಆಮೇಲೆ ಮತ್ತೆ ಕರೆಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಇನ್ನು ನಮ್ಮ ಕಾಮಿಡಿ ಕಿಲಾಡಿ ಇನ್ನೊಬ್ಬ ಪ್ರತಿಭೆ ಬರ್ಲಿಕ್ಕಿದೆ. ಸೊ ಅವ್ರನ್ನು ಕೂಡ ಕರಿತೀನಿ. ಬಟ್ ನಮ್ಮ ಕಲಾವಿದರಿಗೆ ಈ ತರದ ವೇದಿಕೆಯನ್ನ ಕರೆಸಿ ಗೌರವ ಕೊಡುವಂತ ಒಂದು ಅದ್ಭುತವಾದ ಜಾಗ ಇದ್ರೆ ಅದು ಯಾವ್ದಾದ್ರೆ ಅದು ಗಬ್ಬೂರು ಮಠ. ಯಾಕಂದ್ರೆ ಪ್ರತಿ ವರ್ಷ ಗೊತ್ತಿದೆ ನಿಮ್ಗೆ, ಬಹಳ ಅದ್ಭುತವಾದ ಕಲಾವಿದರನ್ನ ಕರೆಸಿ ಈ ವೇದಿಕೆ ಮೇಲೆ ರಾಜೇಶ್ ಕೃಷ್ಣ ಅಂತ ಅವರು ದೊಡ್ಡ ದೊಡ್ಡ ಮೇರು ಕಲಾವಿದರು ಬಂದಿರತಕ್ಕಂತ ವೇದಿಕೆ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ದೊಡ್ಡವ್ರ ಮೇಲೆ ಹೆಣ್ಣು ಕೊಡ್ತಾರ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ದೊಡ್ಡವ್ರ ಮೇಲೆ ಹೆಣ್ಣು ಕೊಡ್ತಾರ. ಸತ್ತ ಮೇಲೆ ಮನ ಕೊಡಕ್ಕೆ ಕುಂತೀರಿ ಅವ.
ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ದೊಡ್ಡವರಾದ್ಮೇಲೆ ಹೆಣ್ಣು ಕೊಡ್ತಾರ, ಸತ್ತ ಮೇಲೆ ಮಣ್ಣು ಕೊಡ್ತಾರ. ಆದ್ರೆ ನಮ್ಮಂತ ಕಲಾವಿದರ ಬದುಕಿಗೆ ಬಣ್ಣ ಕೊಡೋದಿದ್ರ ಅದು ನಿಮ್ಮಂತ ಪ್ರೇಕ್ಷಕರವರೆಗೆ ಚಪ್ಪಾಳೆ. ಎಸ್, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಬಹಳ ಮಂದಿ ಇದ್ದೀರಿ, ಬಹಳ ಮಂದಿ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಇದ್ದೀರಿ. ನಮಗದ ಬಹಳ ಖುಷಿ, ಯಾಕಂದ್ರೆ ನಾನು ಉತ್ತರ ಕರ್ನಾಟಕದ ಹುಡುಗನಾಗಿ ಇಲ್ಲೇ ನಂದ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು. ಹಾಗಾಗಿ ನಾನು ಈ ಭಾಗದಲ್ಲಿ ಹೆಚ್ಚು ಕಾರ್ಯಕ್ರಮಗಳು ಮಾಡ್ತಿರ್ತೀನಿ. ರಾಯಚೂರು, ಯಾದಗಿರಿ, ಬಳ್ಳಾರಿ, ಗುಲ್ಬರ್ಗ, ಬೀದರು, ಹಾಗೆ ಕುರ್ಕುಂದ, ಸಿರಿವಾರು, ಮತ್ತೆ ಜೊತೆಗೆ ಕೂಡ್ಲಿಗಿ, ಗಂಗಾವತಿ, ಈ ಎಲ್ಲ ಕಡೆಗೆ ನನ್ನ ಈ ತರದ ವೇದಿಕೆ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ. ಇನ್ನೂ ಬೇರೆ ಬೇರೆ ತರದ ಅದ್ಭುತವಾದಂತ ಹಾಸ್ಯಮಯ ಸ್ಕಿಟ್ಗಳನ್ನ ತೆಗೆದುಕೊಂಡು ಈ ವೇದಿಕೆ ಮೇಲೆ ನಾನು ವಾಣಿ ಮೇಡಮ್ ಅವರು ಬರ್ತೀವಿ. ಸೊ ಅಲ್ಲಿ ತನಕ ನಮ್ಮ ಕೊಪ್ಪಳದ ಗವಿ ಸಿದ್ದೇಶ್ವರ ಅಪ್ಪನವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಗೆ ಆಗಮಿಸಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಭಕ್ತಿಯ ಪ್ರಧಾನವಾದಂತಹ ಪ್ರವಚನವನ್ನು ನೀಡಲಿದ್ದಾರೆ ಅಂತ ಹೇಳ್ತಾ, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಕಲಾವಿದರಿನೊಬ್ಬರು ವೇದಿಕೆಗೆ ಬಂದು ಪ್ರದರ್ಶನ ನೀಡ್ತಾರೆ ಅಂತ ಹೇಳ್ತಾ, ಈ ನಮ್ಮ ಇಬ್ಬರು ಕಲಾವಿದರಿಗೆ ಬಹಳ ಜೋರಾದ ಚಪ್ಪಾಳೆ. ಹೆಂಗಿರ್ಬೇಕು ನಮ್ಮ ನೋಡ್ರಿ, ಕಲಾವಿದರಿಗೆ ದುಡ್ಡು ಕೊಡೋದು ಬೇಡ, ನಿಮ್ಗೆ ವಿಸಿಲ್ ಬೇಡ, ಒಂದು ಚಪ್ಪಾಳೆ, ಪ್ರೀತಿಯಿಂದ ಆಶೀರ್ವಾದ ಏನ್ ಗೊತ್ತಾ, ನಿಮ್ಮ ಚಪ್ಪಾಳೆಗಳ ಕೊಟ್ರೆ ಬರೋದು. ಬರೋ ಜೋರಾದ ಚಪ್ಪಾಳೆ, ಹಿಡಿಬೇಕು ಚಪ್ಪಾಳೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ